ಹೆಂಗೆ ಸರ್ ಬಾರ್ ಮಾಡಿದ್ರೆ ಹೆಣ್ಮಕ್ಳುಗಳು ಬಡವ್ರ ಮಕ್ಳುಗಳೆಲ್ಲ ಹೆಂಗ್ ಓಡಾಡ್ತಾರೆ? ಇಲ್ಲ ಹೆಣ್ಮಕ್ಳು ನೈಟಲ್ಲಿ ಓಡಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಇದು ಮಾಡಬೇಡಿ ಬಾರು. ಮಹಿಳೆಯರು ಸಾಯಂಕಾಲ ಲೇಡೀಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಕೂಡದಿ ಗಲಾಟೆ ಆದರೆ ಯಾರು ಜವಾಬ್ದಾರಿ ಕೊಡಲ್ಲ. ದಯವಿಟ್ಟು ನಮ್ಮ ಏರಿಯಾದಲ್ಲಿ ಬಾರ್ ಬೇಡ. ದಂಧೆ ಮಾಡ್ಕೊಂಡಿದ್ದಾರೆ ಅಬಕಾರಿ ಅಧಿಕಾರಿಗಳೆಲ್ಲ. 30 ಸೈಟ್ ಜಾಗ ನೋಡಿ, ಈಗ ರೋಡ್ ಜಾಗನೆಲ್ಲ ಇದು ಮಾಡ್ಕೊಂಡಿದ್ದಾನೆ. ಸರಿ, ಇದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ಓಪನ್ ಮಾಡಬಾರ್ದು. ಮಾಡಿದ್ರೆ ತುಂಬಾ ಗಲಾಟೆ ಆಗ್ತದೆ. ಕೋರ್ಟ್ನ ನಾನೇ ಹಾಕಿರೋದು. ಹೈಕೋರ್ಟ್ನಲ್ಲಿ ಕೇಸ್ ಇದೆ. ಫಸ್ಟು ಸಿವಿಲ್ ಕೋರ್ಟ್ನಲ್ಲಿ ನನ್ನಂತೆ ಆಗಿತ್ತು. ಕದ್ದಿ ರಿಜಿಸ್ಟರ್ ಮಾಡಿಸ್ಕೊಂಡ. ನಾನು ಅಬಕಾರಿ ಅಧಿಕಾರಿಗಳು ಕೇಳೋದು, ಇನ್ನು 1 ಕಿಲೋಮೀಟರ್ 3 ಆದ ಈ ರೋಡಲ್ಲೇ 3 ಈಗ CL7 ಪರ್ಮಿಷನ್ ತಗೊಂಬರೋದು ಮಾಡೋದು. ಅದೇ ಒಂದು 57 ಲಕ್ಷ ಅದು. ಅದೇ ನೀವು ಬಾರ್ ಮಾಡಬೇಕು ಅಂದರೆ 3 ಕೋಟಿ 3.5 ಕೋಟಿ ಕಾಸಬೇಕು. CL7 ಒಂದು ದಂಧೆ ಮಾಡ್ಕೊಂಡು ಎಲ್ಲರೂ ಒಂದು ದಂಧೆ ಆಗ್ಬಿಟ್ಟಿದ್ದು CL7. ಕಳ್ಳನ ಮಗ ಮಿಂಡ್ರಿ ಹುಟ್ಟು ನನ್ನ ಮಗ. ಅವನು ಯಾವಾಗಲೂ ಬೇರು ಹಾಕೊಂಡಿರ್ತಾರೆ, ಹೊರಗಡೆ ಕೆಲಸ, ರಾತ್ರಿ ಹೋದ ಕೆಲಸ. ಇಲ್ಲಿ ಗಲಾಟೆ ಮಾಡ್ಬಿಡ್ತಾರಲ್ಲ, ನಿಲ್ಸ್ಬಿಡ್ತಾರೆ. ಒಂದು ದಿವಸ ಓಪನ್ ಮಾಡಿಕೊಂಡು ಕೆಲಸ ಮಾಡೋದನ್ನ ಕೇಳಿ ಅವನು ಹೈಕೋರ್ಟ್ಗೆ ನಾನೇ ಕೇಸ್ ಹಾಕಿದ್ದೀನಿ. ಹೈಕೋರ್ಟ್ ಅಷ್ಟೇ ಬಂದಿದೆ ನೋಡಿ. ನಾನು ತಂದಿದ್ದೀನಿ ನೋಡಿ. ಮಾಡಕ್ಕೆ ರೆಡಿ ಆಗವ್ರೆ. ಎಲ್ಲರೂ ಓಡಾಡಬೇಕು, ಪಾರ್ಕ್ ವಾಕಿಂಗ್ ಮಾಡ್ತಾರೆ, ಮತ್ತು ಕಾಲೇಜ್ ಇದೆ. ಇಲ್ಲಿ ಹೆಂಗೆ ಸರ್ ಬಾರ್ ಮಾಡಿದ್ರೆ ಹೆಣ್ಮಕ್ಳುಗಳು ಬಡವ್ರ ಮಕ್ಳುಗಳೆಲ್ಲ ಹೆಂಗೆ ಓಡಾಡ್ತಾರೆ ಹೇಳಿ? ಇಲ್ಲಿ ಆ ಕಡೆ ಒಂದು ಬಾರ್ ಇದೆ, ಈಗ ಆಲ್ರೆಡಿ ಈ ಕಡೆ ಒಂದಿದೆ. ಬಾರ್ ಮಾಡಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು ಬಡವ್ರ ಮಕ್ಳುಗಳಿರ್ತಾರೆ, ಹೆಂಗೆ ಜೀವನ ಮಾಡ್ತಾರೆ ಹೇಳಿ ಸರ್? ಅದರಿಂದ ಇಲ್ಲಿ ಬಾರ್ ಮಾಡಬೇಡ ಅಂತ ಬೇಡಿ. ಯಾಕಂದರೆ ಇಲ್ಲಿ ಅಕ್ಕಪಕ್ಕದ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಎಲ್ಲ ಹೆಣ್ಮಕ್ಳು ನೈಟಲ್ಲಿ ಓಡಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಇಲ್ಲಿ ಮಾಡಬೇಡಿ ಬಾರು. ವಯಸ್ಸಾದವರು ಮತ್ತು ಪಾರ್ಕಿಂಗ್ ಎಲ್ಲ ಬರ್ತಾ ಇರ್ತಾರೆ, ಈ ಕಡೆ ಪಾರ್ಕ್ ಮಾಡ್ತಾರೆ, ಆಮೇಲೆ ಓಡಾಡೋಕ್ಕಾಗಲ್ಲ, ಇಲ್ಲೇ ಪಾರ್ಕ್ ಮಾಡ್ತಾರೆ. ಅದರಿಂದ ದಯವಿಟ್ಟು ಇಲ್ಲಿ ಮಾಡಬೇಡಿ ಸರ್, ಅಷ್ಟೇ. ಅಷ್ಟು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮಾಡಬೇಡಿ. ನಮ್ಮ ಈ ಪಕ್ಕದ ರೋಡಲ್ಲೇ ಇರೋದಿಲ್ಲಿ. ನಾವು ಆಲ್ರೆಡಿ 17 ವರ್ಷದಿಂದ ಇಲ್ಲೇ ಇದ್ದೀವಿ. ದಯವಿಟ್ಟು ಇಲ್ಲಿ ಬಾರು ಮತ್ತು ರೆಸ್ಟೋರೆಂಟ್ CL7ಗೆ ಅಬಕಾರಿ ಇಲಾಖೆಯಿಂದ ಯಾವುದೇ ಥರದ್ದು ಲೈಸೆನ್ಸ್ ಕೊಡಬಾರ್ದು. ಇಲ್ಲಿ ಕೆಲಸಗಾರ ಜಾಸ್ತಿ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದು ರೋಡ್ ಚಿಕ್ಕದಿದೆ, ಟ್ರಾಫಿಕ್ಕು ಜಾಮ್ ಆಗುತ್ತೆ. ಮಹಿಳೆಯರು ಸಾಯಂಕಾಲ ಲೇಡೀಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಕೂಡದಿ ಗಲಾಟೆ ಆದರೆ ಯಾರೂ ಜವಾಬ್ದಾರಿ ಕೊಡಲ್ಲ. ದಯವಿಟ್ಟು ನಮ್ಮ ಏರಿಯಾದಲ್ಲಿ ಬಾರ್ ಬೇಡ. ದಂಧೆ ಮಾಡ್ಕೊಂಡಿದ್ದಾರೆ ಅಬಕಾರಿ ಅಧಿಕಾರಿಗಳೆಲ್ಲ. ಎಲ್ಲದೂ ನೋಡಿ, ಅಲ್ಲಿ ಹೋಗಿ ದೇವಸ್ಥಾನ ಇದೆ, ಸ್ಕೂಲ್ ಇದೆ, ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ರೋಡ್ ಜಾಗ, ಆ ರೋಡ್ ಜಾಗ ಪಾರ್ಕಿಂಗ್ ಇಲ್ಲ. ಎಲ್ಲ